ಗುರುವಾರದ ಸಂಚಿಕೆಯಲ್ಲಿ ಭಾಗ್ಯಲಕ್ಷ್ಮಿ ಸೀರಿಯಲ್ ಏನೆಲ್ಲ ಆಗ್ತಾ ಇದೆ ಅಂತ ನೋಡಿಕೊಂಡು ಬರೋಣ. ಭಾಗ್ಯ ಫೋನಲ್ಲಿ ಮಾತಾಡ್ತಾ ಕೆಲಸಕ್ಕೆ ಹೋಗೋಕ್ಕೆ ಲೇಟ್ ಆಗಬಾರ್ದು ಅಂತ ಒಬ್ಬರು ಸಹಾಯಕ್ಕೆ ಬಂದಿದ್ದಾರೆ. ನನ್ನ ಗಂಡ ಮನೆ ಕೆಲಸದವ್ರನ್ನ ಕರ್ಕೊಂಡು ಬಂದಿದ್ದಾರೆ, ನನಗೆ ಸಹಾಯ ಆಗಲಿ ಅಂತ ಭಾಗ್ಯ ಹೇಳ್ತಾಳೆ. ಅದನ್ನು ಕೇಳಿದ ತಕ್ಷಣ ಶ್ರೇಷ್ಠ ತುಂಬಾ ಕೋಪ ಮಾಡಿಕೊಂಡು, ಭಾಗ್ಯ ಏನು ಹೇಳ್ತಾ ಇದೀಯಾ, ನನ್ನನ್ನು ಮನೆ ಕೆಲಸದವಳು ಅಂತಿದೀಯಾ ಅಂದಾಗ, ಅಯ್ಯೋ ನನ್ನಿಷ್ಟ, ನಾನು ಏನು ಬೇಕಿದ್ರೂ ಹೇಳ್ತೀನಿ, ನಿನ್ನ ನೋಡಿದರೆ ಹಾಗೆ ಅನಿಸ್ತಾ ಇರೋದು ಅಂತ ಭಾಗ್ಯ ಹೇಳ್ತಾಳೆ. ಅಷ್ಟೊತ್ತಿಗೆ ಧರ್ಮ ಕೂಡ ಅಲ್ಲಿಗೆ ಬರ್ತಾರೆ. ಏನಮ್ಮ ಇನ್ನೂ ಕಾಫಿ ಕೊಟ್ಟಿಲ್ಲ, ತಿಂಡಿನೂ ಆಗಿಲ್ಲ ಅಂತ ಧರ್ಮ ಹೇಳಿದಾಗ, ಅಯ್ಯೋ ಮಾವ ಇನ್ನು ಸ್ವಲ್ಪ ಹೊತ್ತು ಆಗೇ ಬಿಡುತ್ತೆ, ಈಗಲೇ ನಿಮಗೆ ಕಾಫಿ ಮಾಡಿ ಕೊಡ್ತೀನಿ ಅಂತ ಶ್ರೇಷ್ಠ ಹೇಳ್ತಾಳೆ. ಅತ್ತೆ ಹೇಳ್ದಾಗೆ ಮಾಡಬೇಕು, ಒಂದು ಗ್ಲಾಸ್ಗೆ ಶುಗರ್ ಹಾಕ್ತೀನಿ, ಇನ್ನೊಂದು ಗ್ಲಾಸ್ಗೆ ಶುಗರ್ ಬೇಡ, ಹಾಗೆ ಅತ್ತೆ ಮಾವಾಗೆ ಕೊಡ್ತೀನಿ ಅಂತ ಕಾಫಿ ಮಾಡಿಕೊಂಡು ಶ್ರೇಷ್ಠ ತಗೊಂಡು ಬರ್ತಾಳೆ. ಏನು ಹುಡುಗಿನ ಏನೋ 1 ಅವರ್ ಆಯಿತು ಕಾಫಿ ಕೇಳಿ, ಇನ್ನೂ ಕೂಡ ಕಾಫಿ ಕೊಟ್ಟಿಲ್ಲ ಅಂತ ಧರ್ಮ ಬೈತಾ ಇರಬೇಕಾದ್ರೆ, ನನ್ನ ಸೊಸೆ ಬಗ್ಗೆ ಆ ಥರ ಎಲ್ಲ ಹೇಳ್ಬೇಡಿ, ಇನ್ನೇನು ಮಾಡ್ಕೊಂಡು ತಗೊಂಡು ಬರ್ತಾಳೆ, ನಿಮ್ಮ ತಲೆನೋವೆಲ್ಲ ಒಟ್ಟೋಗುತ್ತೆ ನೋಡ್ತಾ ಇರಿ ಅಂತ ಕುಸುಮ ಹೇಳಿದಾಗ, ನಿಮಗೋಸ್ಕರ ಅಂತ ಬಿಸಿ ಬಿಸಿ ಕಾಫಿ ಮಾಡ್ಕೊಂಡು ಬಂದಿದ್ದೀನಿ, ನೋಡ್ತಾ ಇರಿ, ಇದನ್ನ ಕುಡಿದ ತಕ್ಷಣ ಹಾಗೆ ತಲೆನೋವೆಲ್ಲ ಮಾಯ ಆಗ್ಬಿಡುತ್ತೆ ಅಂತ ಶ್ರೇಷ್ಠ ಹೇಳ್ತಾಳೆ. ಈ ಭಾಗ್ಯಗಿಂತ ಚೆನ್ನಾಗಿ ಮಾಡಿದ್ದೀನಿ, ಇನ್ನು ಮುಂದೆ ನನ್ನ ಕೈ ರುಚಿನೇ ನಿಮಗೆಲ್ಲ ಇಷ್ಟ ಆಗುತ್ತೆ, ನೋಡಿ ತಗೊಳ್ಳಿ ಟೇಸ್ಟ್ ಮಾಡಿ ಅಂತ ಶ್ರೇಷ್ಠ ಕೊಟ್ಟಿದ ತಕ್ಷಣ ಕೋಪ ಮಾಡಿಕೊಂಡು, ಇದು ಒಂದು ಕಾಫಿನ, ಏನಮ್ಮ ಇದು ಹೀಗಿದೆ ಅಂತ ಧರ್ಮ ಹೇಳ್ತಾರೆ. ಅಯ್ಯೋ ಘಮ ಘಮ ಅಂತ ಇತ್ತಲ್ಲ, ನಾನು ತಗೊಂಡು ಬರಬೇಕಾದ್ರೆ ಇದೇನು ಈಗ ಹೇಳ್ತಾ ಇದ್ದಾರೆ, ಹೌದಾ ಏನಾಗಿದೆ ಅಂತ ಇಲ್ಲಿ ಕುಸುಮ ಕೂಡ ಕುಡಿದು ನೋಡ್ತಾರೆ. ಕುಡಿದು ನೋಡಿದ ತಕ್ಷಣನೇ ಕೋಪ ಮಾಡಿಕೊಂಡು ಶ್ರೇಷ್ಠಗೆ ಬೈದು ಕಾಫಿನ ಕೆಳಗೆ ಚೆಲ್ತಾರೆ. ಅತ್ತೆ ಏನು ಮಾಡ್ತಾ ಇದ್ದೀರಾ, ಕಾಫಿ ಚೆಲ್ಲೋಯ್ತು, ಅಯ್ಯೋ ನಾನು ಕಷ್ಟಪಟ್ಟು ಮಾಡಿದೆ, ಫಸ್ಟ್ ಟೈಮ್ ಮಾಡಿದ್ದೆ ಗೊತ್ತಾ ಅಂತ ಶ್ರೇಷ್ಠ ಹೇಳ್ತಾಳೆ. ಶ್ರೇಷ್ಠ ಹೇಳಿದ ತಕ್ಷಣ, ಏನು ಫಸ್ಟ್ ಟೈಮ್ ಅಂತ ಹೇಳ್ತಾ ಇದ್ದೀಯಾ, ಒಂದು ಕಾಫಿ ಮಾಡೋಕ್ಕೂ ಬರಲ್ವಾ, ಏನು ಹುಡುಗಿನೋ ಏನೋ ಅಂತ ಇಲ್ಲಿ ಕುಸುಮ ಬೈತಾ ಇರ್ತಾರೆ. ಅತ್ತೆ ನೀವು ಕೂಡ ಬೈತಾ ಇದ್ದೀರಾ, ಅದು ಎಲ್ಲರ ಮುಂದೆ ಅಂದಾಗ, ಹೌದು ಕಣೆ ಇನ್ನೇನು, ಕಾಫಿ ಮಾಡೋಕೆ ಬಂದಿಲ್ಲ ಅಂದಾಗ ಇನ್ಯಾಕೆ ಬೇಕು ನೀನು, ಅಲ್ಲ ಒಂದು ಕಾಫಿ ಮಾಡೋಕೆ ಬರದೇ ಇರೋಳು ಇನ್ನು ಅಡುಗೆ ತಿಂಡಿ ಮನೆ ಹೇಗೆ ನಿಭಾಯಿಸ್ತೀಯ, ಹೋಗಿ ನಮ್ಮ ಭಾಗ್ಯನ ನೋಡಿ ಕಲಿ ಅಂತ ಕುಸುಮ ಶ್ರೇಷ್ಠಗೆ ಹೇಳ್ತಾರೆ. ಅಲ್ಲಿಗೆ ತಾಂಡವ್ ಕೂಡ ಬರ್ತಾನೆ. ಅಮ್ಮ ಏನಾಯ್ತಮ್ಮ ಅಂದಾಗ, ಮನೆ ಕೆಲಸ ಮಾಡೋದು ಅಷ್ಟು ಸುಲಭ ಅಲ್ಲ ಅಂತ ಹೇಳಿದ್ದೀನಿ ಅಲ್ವಾ ಮಗನೇ, ಅದಕ್ಕೆ ಹೇಳೋದು, ಯಾರ್ಯಾರು ಯಾವ ಕೆಲಸ ಮಾಡಬೇಕೋ ಅದನ್ನು ಮಾಡಬೇಕು, ಎಲ್ಲರಿಗೂ ಮನೆ ಕೆಲಸ ಮಾಡೋಕ್ಕಾಗಲ್ಲ, ಎಲ್ಲರಿಗೂ ರುಚಿ ಮೆಚ್ಚಿಸೋಕ್ಕೂ ಆಗಲ್ಲ ಅಂತ ಕುಸುಮ ಹೇಳ್ತಾರೆ. ಅದರಲ್ಲಿ ನಮ್ಮ ಭಾಗ್ಯ ಗ್ರೇಟು, ಇಡೀ ಹೋಟೆಲ್ಗೆ ಹಾಗೆ ಮನೆಯವ್ರಿಗೆಲ್ಲ ಮಾಡಿ ಬಡಿಸ್ತಾಳೆ, ಎಲ್ಲರಿಗೂ ಇಷ್ಟ ಆಗೋ ಥರ, ಅದು ಮನಸ್ಸಿಂದ ಪ್ರೀತಿಯಿಂದ ಮಾಡೋದು, ಅದಕ್ಕೆ ಯಾವಾಗಲೂ ರುಚಿಯಾಗಿರುತ್ತೆ, ಅದನ್ನು ಬಿಟ್ಟು ಬೇಕಾಬಿಟ್ಟು ಕೆಲಸ ಮಾಡ್ತೀನಿ ಅಂತ ಮಾಡಿದರೆ ಹೀಗೆ ಆಗೋದು ಅಂತ ಕುಸುಮ ಹೇಳ್ತಾರೆ. ನೋಡು ಎಲ್ಲರಿಗಿಂತ ಚೆನ್ನಾಗಿ, ಈಗ ಭಾಗ್ಯಗಿಂತ ಚೆನ್ನಾಗಿ ನೀನು ಒತ್ಶಾವ್ಗೆ ರಸಾಯನ ಮಾಡಬೇಕು, ಅವಳು ಮಾಡೋದು ಫೇಮಸ್ ಅಡುಗೆ, ಅದು 5 ಸ್ಟಾರ್ ಹೋಟೆಲಲ್ಲಿ, ನೀನು ಕೂಡ ಅದನ್ನು ಮಾಡಬೇಕು ಅಂದಾಗ, ಅಯ್ಯೋ ದೇವ್ರೇ ಹೇಗಪ್ಪ ಇದನ್ನ ಮಾಡೋದು ಅಂತ ಟೆನ್ಷನ್ ಮಾಡಿಕೊಂಡು ಶ್ರೇಷ್ಠ ಯೋಚನೆ ಮಾಡ್ತಾ ಆರ್ಡರ್ ಮಾಡಿ ತರಿಸ್ಬಿಡೋಣ, ಆ ಭಾಗ್ಯ ಮಾಡೋ ಥರನೇ ಇರುತ್ತೆ, ಕಾಫಿ ಅಂತೂ ಬಯಸ್ಕೊಂಡೆ, ಈಗ ಒತ್ಶಾವ್ಗೆ ರಸಾಯನ ಅವಳಿಗಿಂತ ಚೆನ್ನಾಗಿ ಮಾಡಿದ್ದೀನಿ ಅಂತ ಅನಿಸ್ಬೇಕು, ಆ ಥರ ಹೋಟೆಲಿಂದ ಆರ್ಡರ್ ಮಾಡ್ತಾಳೆ. ಹಾಗೆ ಅತ್ತೆ ನಾನೇ ಮಾಡಿದೆ ಅಂತ ಹೇಳಿದಾಗ, ಪರವಾಗಿಲ್ಲ ಕಣೆ ಶ್ರೇಷ್ಠ ಇದನ್ನೆಲ್ಲ ಕಲ್ತಿದ್ದೀಯಾ ಅಂದಾಗ, ಹೌದು ವಿಡಿಯೋ ನೋಡಿಕೊಂಡು ಮಾಡಿದೆ ಅತ್ತೆ ಅಂತ ಶ್ರೇಷ್ಠ ಹೇಳ್ತಾಳೆ. ಇಲ್ಲಿಗೆ ಗುರುವಾರದ ಸಂಚಿಕೆ ಮುಕ್ತಾಯ ಆಗುತ್ತೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ನೆಕ್ಸ್ಟ್ ಎಲ್ಲ ಭಾಗ್ಯಲಕ್ಷ್ಮಿ ಲಕ್ಷ್ಮೀ ಬಾರಮ್ಮ ಎಲ್ಲ ವೀಡಿಯೋಸ್ನು ಕೂಡ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿ ಒನ್.